ನಾನು ಕೊಪ್ಪಳದಿಂದ ಶರಣ ಬಾಚಲಪುರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ಕೊಪ್ಪಳದಲ್ಲಿ ಎಲ್ಲಿ ನೋಡಿದರೂ ಸಹ ಗೊಬ್ಬರದ ಹಾಹಾಕಾರ ನಡೆದಿದೆ. ಅದರಾಗೂ ಈಗ 2-3 ದಿನದಿಂದ ಭಾರಿ ಪ್ರಮಾಣದಾಗ ಮಳೆಯಾಗಿದೆ. ಮಳೆ ಆಗಿರೋದು ಕಾರಣಕ್ಕೆ ಈಗ ಹೊಲಕ್ಕೆ ಅವ್ರ ಗೊಬ್ಬರ ಹಾಕಲೇಬೇಕಾಗಿದೆ. ಅದರಲ್ಲಿ ಯೂರಿಯಾ ಗೊಬ್ಬರ ಈ ಸಲ ಭಾರಿ ಬೇಡಿಕೆ ಐತಿ. ಯೂರಿಯಾ ಗೊಬ್ಬರಕ್ಕಾಗಿ ಜನ ಇವತ್ತು ಪರದಾಡ್ತಿದ್ರು. ನಿನ್ನೆಯ ದಿನ ಏನು ವರಮಹಾಲಕ್ಷ್ಮಿ ಪೂಜೆ ಇತ್ತು. ಆ ಸಂದರ್ಭದಲ್ಲಿ ಸಹ ಏನು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದಂಥ ಹೆಣ್ಮಕ್ಳು ಅವ್ರು ನೇರವಾಗಿ ಗೊಬ್ಬರಕ್ಕೆ ಬಂದರು. ಅವರು ಹೇಳೋದಂದ್ರೆ ವರಮಹಾಲಕ್ಷ್ಮಿ ಭೂಮಿ ತಾಯಿಗೆ ಮೊದಲ ನಾವು ಆಹಾರ ಹಾಕಿದ್ರೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೋದು. ಆದರೆ ಈ ಗೊಬ್ಬರ ಸಿಕ್ಕಿರಲಿಲ್ಲ. ಕಳೆದ 5-6 ದಿನಗಳಿಂದ ಈಗಾಗಲೇ ಅವರು ನಾವು ಒದ್ದಾಡಕತ್ತೀವಿ, ಆದರೆ ಇಲ್ಲಿ ಗೊಬ್ಬರ ಸಿಗ್ತಾಯಿಲ್ಲ ಅನ್ನೋದು ಅವರು ಒಂದು ವಾದ ಆಯಿತು. ಅದ್ರ ಜೊತೆಗೆ ಸಾಲಿಗೆ ಹೋಗ್ಬೇಕಾದ ಮಕ್ಕಳು ಸಹ ಇಲ್ಲಿ ಬಂದು ಪಾಳ್ಯಕ್ಕೆ ನಿಂತ್ಕೊಂಡಿದ್ರು. ನಿನ್ನೆ ದಿನ ಏನಾಯ್ತು ಅಂತ ಹೇಳಿದ್ರೆ ಮತ್ತು ಇವತ್ತು 2 ದಿನ ಇಲ್ಲಿ ಕೊಪ್ಪಳದ TAPCMS ಏನು ತಾಲೂಕಾ ಒಕ್ಕಲ್ತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ಏನಿದೆ, ಇಲ್ಲಿ ಗೊಬ್ಬರಕ್ಕಾಗಿ ಸುಮಾರು 300-400 ಜನ ಸೇರಿಕೊಂಡಿದ್ದರು. ಆದರೆ ಹಬ್ಬವನ್ನು ಲೆಕ್ಕಿಸಿದೆ ಮತ್ತು ಇವತ್ತು ಹುಣ್ಣಿಮೆ ಅಂದರೆ ನೂಲು ಹುಣ್ಣಿಮೆ, ರಕ್ಷಾಬಂಧನ. ಈ ಸಂದರ್ಭದಲ್ಲೂ ಸಹ ಅವರು ಯಾರೂ ಇಲ್ಲದೆ ಅಂತ ಇದರಲ್ಲಿ ಇವತ್ತು ಬಂದು ಗೊಬ್ಬರಕ್ಕಾಗಿ ಕಾದರು. ಆದರೆ ಗೊಬ್ಬರ ಸಿಗದೇ ಇರುವಂಥ ಕಾರಣಕ್ಕಾಗಿ ಇವತ್ತು ಸಹ ಅವರು ಪ್ರತಿಭಟನೆಗಿಳಿದರು. ಮತ್ತು ಏನು ಬಸವೇಶ್ವರ ವೃತ್ತದಲ್ಲಿ ಒಂದಿಷ್ಟು ಗೊಂದಲ ವಾತಾವರಣ ನಿರ್ಮಾಣ ಆಯಿತು. ಜೊತೆಗೆ ನಿನ್ನೆ ದಿಢೀರ್ ಪ್ರತಿಭಟನೆ ನಡೆಸಿ ಅಲ್ಲಿರುವಂಥ ಏನು ಬೇರೆ ಕಡೆ ಹೊರಟಿರುವಂಥ 4 ಲೋಡ್ ಅಂದರೆ ಸುಮಾರು 100 ಟನ್ ಗೊಬ್ಬರವನ್ನು TAPCMSಗೆ ಬಂದರು. ಅಲ್ಲಿ ನಿನ್ನೆ ಏನು ಗೊಬ್ಬರವನ್ನು ರೈತರಿಗೆ ಹಂಚಿಕೆ ಮಾಡಿದರು. ಆದರೆ ಇವತ್ತು ಸಹ ಅಲ್ಲಿ ಗೊಬ್ಬರ ಖಾಲಿಯಾಗಿತ್ತು. ಮತ್ತು ಅದೇ ಪರಿಸ್ಥಿತಿ ಇತ್ತು. ಮತ್ತು ಇವತ್ತು ನೇರವಾಗಿ ಅಲ್ಲಿ ಅಧಿಕಾರಿಗಳ ವಿರುದ್ಧ ಭಾಳಷ್ಟು ಇತ್ತು. ಈ ಸಂದರ್ಭದಲ್ಲಿ ತಾಳ್ಮೆ ಕಳ್ಕೊಂಡ ಕೊಪ್ಪಳದ ನಗರ ಪೊಲೀಸ್ ಠಾಣೆಯ ಏನು PI ಇದ್ದಾರೆ, ಅವರು ಅವಾಚ್ಯ ಶಬ್ದವನ್ನು ಬೈದಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಮತ್ತೆ ಪ್ರತಿಭಟನೆ ಇತ್ತು. ನಿನ್ನೆ ಮತ್ತು ಇವತ್ತು 2 ದಿನ ಸಹ ಅಲ್ಲಿಗೆ ನೇರವಾಗಿ ಜಿಲ್ಲಾಧಿಕಾರಿಗಳೇ ಬರಬೇಕಾಯಿತು. ಜಿಲ್ಲಾಧಿಕಾರಿ ಸುರೇಶ್ ಹಿಟ್ನಾಳ್ ಬಂದು ಇಲ್ಲಿ ಆ ವ್ಯವಸ್ಥೆಯನ್ನು ಸರಿಪಡಿಸಲು ಯತ್ನ ಮಾಡಿದರು. ನಿನ್ನೆ ದಿನ ಬಂದಿರುವಂಥ ಇದರಲ್ಲಿ ಈ ಸಂದರ್ಭದಲ್ಲಿ ಅವರು ಹೇಳೋದನ್ನು ತಿಳಿದ್ರೆ ಇಲ್ಲಿ ಒಂದಿಷ್ಟು ಜನ ಕಾಳಸಂತೆಯಲ್ಲಿ ಯೂರಿಯಾನ ಮಾರಾಟ ಮಾಡ್ತಾರೆ ಅನ್ನೋದು. ಅಂದರೆ ರೈತರು ಅಲ್ಲದವರು ಬಂದು ಇಲ್ಲಿ ಹಮಾಲಿಗಳು ಮತ್ತು ಬೇರೆಯವರು ಬಂದು ಇಲ್ಲಿಯನ್ನು ಗೊಬ್ಬರವನ್ನು ಕರೆದುಕೊಂಡು ಹಳ್ಳಿಗಳಲ್ಲಿ ಒಂದು ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾರೆ. ಇದು ನಿಯಂತ್ರಣಕ್ಕೆ ಬರಬೇಕು ಅನ್ನೋಂಥದ್ದು ಅವರ ವಾದ ಆಗಿತ್ತು. ಈ ಕಾರಣಕ್ಕಾಗಿ ಅವರು ಅಲ್ಲಿ ಬಂದು ಮತ್ತು ಆ ಕುರಿತು ಒಂದಿಷ್ಟು ಜನ ಅಲ್ಲಿರುವಂಥ ಕೆಲವು ಹಮಾಲರನ್ನು ಅವರು ಪರೀಕ್ಷೆ ಮಾಡಿದಾಗ ಅವರು ತಮ್ಮಲ್ಲಿ ಬೇರೆ ಕಾರಣಕ್ಕೆ ಬಂದೀವಿ, ತಾವು ಹಮಾಲಿ ಕೆಲಸ ಮಾಡ್ತೀವಿ ಅನ್ನೋಂಥ ಕಾರಣಕ್ಕಾಗಿ ಅವರೇ ನೇರವಾಗಿ ಹಿಡಿದುಕೊಟ್ಟಿದ್ದು ಒಂದು ಕಡೆ ಆಗಿದೆ. ಈ ಎಲ್ಲವನ್ನು ನೋಡಿದಾಗ ಇಲ್ಲೆಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ ಅನ್ನುವಂಥ ಅಭಿಪ್ರಾಯ ಕೇಳಿಬರಕತ್ತೈತಿ. ಈ ಕಡೆ ಹೇಳಿದರೆ ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಅಂದರೆ ಇವತ್ತಿನವರೆಗೂ ಸಹ ಒಟ್ಟು 42,000 ಮೆಟ್ರಿಕ್ ಟನ್ ಇಲ್ಲಿ ಗೊಬ್ಬರ ಬಂದಿದೆ. ಅಂದರೆ ಈಗಾಗಲೇ ಇಲ್ಲಿ ಅವಶ್ಯಕ ಈಗೇನು ಅಲಾಟ್ ಆಗಿತ್ತು ಒಟ್ಟು 51,000 ಮೆಟ್ರಿಕ್ ಟನ್ ಈ ಮುಂಗಾರು ಹಂಗಾಮಲ್ಲಿ ಬೇಕು. ಆದರೆ ಈಗಾಗಲೇ 42,000 ಬಂತು. ಮತ್ತು ಈ ಜುಲೈ ಮತ್ತು ಆಗಸ್ಟ್ ತಿಂಗಳಿಗೆ ಈಗಾಗಲೇ ಅವಶ್ಯಕ್ಕಿಂತ ಸುಮಾರು ಈಗೇನು ಬೇಡಿಕೆ ಇತ್ತು, ಬೇಡಿಕೆಗಿಂತ ಹೆಚ್ಚು 2,000 ಮೆಟ್ರಿಕ್ ಟನ್ ಕೊಟ್ಟಿವಿ. ಆದರೂ ಇಲ್ಲಿ ಹೋಯ್ತು. ಈಗ ಅಧಿಕಾರಿಗಳು ಹೇಳೋದು ಏನಂತ ಹೇಳಿದ್ರೆ ಇಲ್ಲಿ ಏನು ಈ ಬಾರಿ ತುಂಗಭದ್ರಾ ಜಲಾಶಯದಿಂದ ನಾಲೆಗಳಿಗೆ ಜುಲೈ ಮೊದಲ ವಾರದಲ್ಲಿ ನೀರು ಬಿಟ್ಟಿರೋದು ಈಗಾಗಲೇ ಬೆಳೆ ಬಂದಿದೆ. ಮತ್ತು ನೀರಾವರಿ ಪ್ರದೇಶದಲ್ಲಿ ಗೊಬ್ಬರ ಒಂದು ಕಡೆ ಆಗಿದೆ. ಮತ್ತು ಇನ್ನೊಂದು ಕಡೆ ಏನಂತ ಹೇಳಿದರೆ ಈ ಬಾರಿ ಮುಂಗಾರು ಅವಧಿ ಪೂರ್ವ ಮಳೆಯಾಗಿದ್ದು, ಜೊತೆಗೆ ಈಗ ಮೆಕ್ಕೆಜೋಳಕ್ಕೆ ಹೆಚ್ಚು ಬೇಡಿಕೆ ಇರುವಂಥ ಕಾರಣಕ್ಕಾಗಿ ಈಗ ನೀರು ಗೊಬ್ಬರ ಬೇಕಾಗಿದೆ ಅಂತ. ಮತ್ತು ಇನ್ನೂ ಈ ತಿಂಗಳ ಸಂಪೂರ್ಣ ಗೊಬ್ಬರ ಬೇಕೈತೆ. ಅದು ಬೇಕಾದಷ್ಟು ಗೊಬ್ಬರವನ್ನು ತಂದು ಕೊಡ್ತೀವಿ ಅನ್ನೋದು ಅವ್ರ ವಾದ. ಗದ್ದಲ ಏನು ಆಗ್ತಾ ಇಲ್ಲ ರೀ. ನಮ್ಮ ಜಿಲ್ಲೆಗೆ ಸುಮಾರು 40,000 ಟನ್ ಅಷ್ಟು ಈಗಾಗಲೇ ಯೂರಿಯಾ ಗೊಬ್ಬರ ಬಂದಿದೆ. ಇವತ್ತು ಬೆಳಗ್ಗೆವರೆಗೂ ನಮ್ಮ ಹತ್ರ 600 ಟನ್ ಇತ್ತು. ಇವತ್ತು ಮತ್ತೆ ಪುನಃ 900 ಟನ್ ಬಂದಿದೆ. ಅದನ್ನು ವಿತರಣೆ ಮಾಡ್ತಾ ಇದ್ವಿ. ಮಳೆ ಜಾಸ್ತಿ ಆದಾಗ ನ್ಯಾಚುರಲಿ ಈ ರೀತಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಈಗಲೂ ಕೂಡ ಈಗ ನಾವು ಇವತ್ತು ವಿತರಣೆ ಮಾಡಿದರೂ ಕೂಡ ಮತ್ತೆ ಪುನಃ ಡಿಮ್ಯಾಂಡ್ ಬರೋದಾಗಿದೆ. ಈ ಮಂತ್ವರೆಗೂ ಈ ಮಂತ್ ಎಂಡ್ವರೆಗೂ ನಾವು ನಿರಂತರವಾಗಿ ಗೊಬ್ಬರ ಪೂರೈಕೆ ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಕೂಡ ಹಂಚಿಕೆ ಮಾಡ್ತಾ ಇದ್ದೀವಿ. ಅವ್ರು ಹೇಳೋದೇನೆಂದರೆ ನೀವು ಸೊಸೈಟಿ ಕೊಟ್ಟಾಗ ಕೆಲವೊಂದು ಹಳ್ಳಿಯವ್ರಿಗೆ ಕೊಡ್ತಾರೆ, ಕೆಲವೊಂದು ಹಳ್ಳಿಯವ್ರಿಗೆ ಕೊಡ್ತಾ ಇಲ್ಲ, ನಮಗೆ ಸಿಕ್ಕಿಲ್ಲ, ಹಾಗಾಗಿ ಇಲ್ಲಿ ಬಂದಿದ್ದೀವಿ ಅಂತ. ಎಲ್ಲ ಊರಲ್ಲೇ ನಾವು ಕೊಟ್ಟಿದ್ದೀವಿ ಆ್ಯಕ್ಚುಲಿ. ಆದರೂ ಕೂಡ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲೂ ಕೂಡ ಕೊಡೋ ವ್ಯವಸ್ಥೆ ಇದೆ. ಜಸ್ಟ್ ನಮ್ದು ಏನಿದೆ ರೀ, ಜುಲೈಯಲ್ಲಿ 9,300 ನಮ್ಮದು ರಿಕ್ವೈರ್ಮೆಂಟ್ ಇದ್ದರೆ 10,300 ಟನ್ ನಮಗೆ ರಿಕ್ವೈರ್ಮೆಂಟ್ ಇದ್ದರೆ 11,500 ಟನ್ ಅಷ್ಟು ನಮಗೆ ಬಂದಿದೆ. ಜಾಸ್ತಿನೇ ಬಂದಿದೆ. ಆಗಸ್ಟದು 10,000 ಟನ್ ಇರುತ್ತೆ. ಪ್ರತಿ ವಾರ 2,500 ಟನ್ ಕೊಡ್ತಾರೆ. ಈಗಾಗಲೇ ಫಸ್ಟ್ ವೀಕದ್ದು ನಮಗೆ ಬಂದುಬಿಟ್ಟಿದೆ. ನೆಕ್ಸ್ಟ್ ವೀಕದು ಕೂಡ ನಾವು ಬೇಗನೆ ತರಿಸ್ತೀವಿ. ಸರ್, ರೈತರಿಗೆ ಏನು ಹೇಳ್ತೀರಾ ಅಂತ ಸರ್? ಯಾಕಂದ್ರೆ ಸಹಜವಾಗಿ ರೈತರು ಈ ಥರ ಬಂದಾಗ ಗದ್ದಲ ಆಗ್ತದೆ.
ಎಲ್ಲ ರಸ್ತೆಗಳನ್ನು ಕೂಡ ಬಂದ್ ಮಾಡಿದ್ರು. ಈಗ ರೈತರಲ್ಲಿ ಕೆಲವೊಬ್ರು ಏನಂದ್ರೆ ಎರಡನೇ ಬಾರಿ ಹಾಕೋದನ್ನು ಕೂಡ ಮೊದಲೇ ಹೋಗಿ ಸ್ಟಾಕ್ ಮಾಡ್ಕೊಳ್ತಕ್ಕಂಥ ಟೆಂಡೆನ್ಸಿ ಸ್ವಲ್ಪ ಜನರಲ್ಲಿದೆ. ಆ ರೀತಿ ಮಾಡಬಾರ್ದು. ಯಾರಿಗೆ ತೀರಾ ಅವಶ್ಯ ಇರ್ತದೋ ಅವರಿಗೆ ಅನುಕೂಲ ಆಗಬೇಕಾಗ್ತದೆ. ಮತ್ತು ಇಲ್ಲಿ ಕೊಪ್ಪಳದಲ್ಲಿ ಕೆಲವರು ಹಮಾಲರು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಬಂದಿದ್ದು, ಅದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ನಾನು ಬಂದಿದ್ದೀನಿ. ಅದನ್ನು ಕೂಡ ನಾವು ತಡೆಗಟ್ಟೋದಕ್ಕೆ ಪಾಲಿಸಿ ಏನಿದೆ ಅಂದರೆ ಆಧಾರ್ ಕಾರ್ಡ್ ನೋಡಿ ಕೊಡಬೇಕು ಅಂತ ಪಾಲಿಸಿ ಇದೆ. ಸೊ ನ್ಯಾಚುರಲಿ ಸ್ವಲ್ಪ ದೊಡ್ಡ ರೈತರು ಜಾಸ್ತಿ ಜನ ಬಂದು ಆಧಾರ್ ಕೊಟ್ಟು ತೊಗೊಂಡು ಹೋಗ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಅದನ್ನು ಮ್ಯಾನೇಜ್ ಮಾಡ್ತೀವಿ, ರೇಷನಿಂಗ್ ಮಾಡಿಕೊಂಡು ಮ್ಯಾನೇಜ್ ಮಾಡ್ತೀವಿ. ಅಲ್ಲಲ್ಲ, ಇಲ್ಲಿ ಏನಂದರೆ ನಾವು ಆಯಾ ಸೊಸೈಟಿಗೆ ಮತ್ತು ಅಂಗಡಿಗಳಿಗೆ ಕಳಿಸ್ತಾ ಇದ್ವಿ. ಬಟ್ ಅವ್ರು ಇಲ್ಲೇ TAPCMS ಅಲ್ಲೇ ಬೇಕು ಅಂತಕ್ಕಂಥದ್ದು ಬೇಡಿಕೆ. ಈಗ ನಾನು ಕೆಲವರು ಜನರ ಜೊತೆ ಚರ್ಚೆ ಮಾಡ್ತಾ ಇದ್ದೆ. ಮುದ್ದಾಬಳಿಗೆ ಮೊನ್ನೆ ನಾವು 20 ಟನ್ ಕೊಟ್ಟಿದ್ದೀವಿ. ಆದರೂ ಕೂಡ ಅದೇ ಸೊಸೈಟಿಯವರು ಇಲ್ಲಿಗೆ ಬಂದಿದ್ದಾರೆ. ಅವ್ರು ಹೇಳೋದು ಆ ಊರವ್ರು ತೊಗೊಂಡ್ರು ಪಕ್ಕದ ಊರಿಗೆ ಕೊಟ್ಟಿಲ್ಲ ಅಂತ. ಅವ್ರು ಇಲ್ಲಿ ಬಂದಿದ್ದಾರೆ, ಇಲ್ಲೇ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅಲ್ಲೂ ಕೂಡ ಅವೈಲೇಬಲ್ ಇದೆ, ಇಲ್ಲೂ ಕೂಡ ವ್ಯವಸ್ಥೆ ಮಾಡ್ತೀವಿ. ಆದರೆ ಇಲ್ಲಿ ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ. ಅಂದರೆ ಯಾರೋ ಕಾಳಸಂತೆಯಲ್ಲಿ ಮತ್ತು ಕೃತಕ ಅಭಾವವನ್ನು ಸೃಷ್ಟಿಸಿ ಇಲ್ಲಿ ಗೊಬ್ಬರವನ್ನು ಬೇರೆ ಕಡೆ ಮಾರಾಟ ಮಾಡ್ತಾರೆ ಅನ್ನುವಂಥ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಮತ್ತು ಹೆಚ್ಚಿನ ದರಕ್ಕೆ ಇಲ್ಲಿ ಅಂಗಡಿಗಳು ಮಾರಾಟ ಮಾಡುವ ಹುನ್ನಾರಕ್ಕಾಗಿ ಈ ರೀತಿ ನಡೀತಿದೆ ಒಂದು ಕಡೆ ಆಗಿದ್ದರೆ, ಮತ್ತು ಇನ್ನೊಂದು ಕಡೆ ಏನು ನ್ಯಾನೋ ಗೊಬ್ಬರವನ್ನು ಹೆಚ್ಚು ಪ್ರಚಾರಕ್ಕೆ ಮತ್ತು ಒಂದಿಷ್ಟು ಈ ಕಾರಣಕ್ಕಾಗಿ ಇಲ್ಲಿ ಕೃತಕ ಅಭಾವ ಸೃಷ್ಟಿಯಾಗಿದೆ ಅನ್ನುವಂಥ ಮಾತು ಇದೆ. ಸಿಕ್ಕಾಪಟ್ಟೆ ರೊಕ್ಕ ತಿಂತಾರೆ. ಎಲ್ಲಿ ಹೊಂಟಾವ ಇವು ಗಂಗಾವತಿ ಸಿಂಧೂರಿಗೆ ಹೊಂಟಾವ ಸರ್. ಇಲ್ಲಿ ಕೊಪ್ಪಳಕ್ಕೆ ಒಂದು ಗೊಬ್ಬರ ಕೊಡೋದು ಅಲ್ಲ. ಇವತ್ತು ಗೊಬ್ಬರ ಒಂದು ನಿಮಿಷ ಮಾತಾಡ. 400-500 ರೂಪಾಯಿ ಚೀಲ ನಮಗೆ ರೈತ ಒಂದು ತಿಂಗಳ ಸರ ಆಧಾರ್ ಕಾರ್ಡಿಗೆ 2 ಚೀಲ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಐತಿ. ಪೂಜೆ ಅಂದ್ರೆ ಪೂಜೆಕ್ಕಿಂತ ಮೊದಲು ಇದಕ್ಕೆ ಬೇಕಾ? ಹಬ್ಬ ಬಿಟ್ಟು ಎಲ್ಲ ಬಿಟ್ಟು ಬಂದೀವ್ರಿ. ಈಗ ನಮಗೆ ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೇಕು. ಹೋಗಿ ನಾವು ಉಪ್ಪು ತಗೊಂಡು ಹೋಗ್ಬೇಕಂತ ಬಂದೀವಿ. ಏನು ಕೊಡ್ತಾರಂತ ಇಲ್ಲ ಅಂತ ಕೊಡಕತ್ತಾರ? ಇಲ್ಲ ಕೊಡಕತ್ತಿಲ್ರಿ. ನಮಗೆ ಏನಂತಾರ? ಕೊಡಗಲ್ಲ ಅಂತಾರ್ರಿ. ಆದರೆ ರೈತರಿಗೆ ಮುಖ್ಯವಾಗಿ ಈಗಾಗಲೇ ಅವಶ್ಯಕತೆವಾಗಿರುವಂಥ ಯೂರಿಯಾ ಗೊಬ್ಬರ ಬೇಕಾಗಿದೆ. ಈ ಸಂದರ್ಭದಲ್ಲಿ ನಿತ್ಯ 1,500 ಮೆಟ್ರಿಕ್ ಟನ್ ಬಂದರೂ ಸಹ ಅದು ಖಾಲಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಬೇಗನೆ ಸಹ ಈ ಯೂರಿಯಾ ಗೊಬ್ಬರವನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತ ರೈತರಿಗೆ ಮುಟ್ಟಿಸಬೇಕು ಅನ್ನೋದು ಇಲ್ಲಿ ಜನರ ಅಭಿಪ್ರಾಯ ಆಗಿದೆ. ಈ ನಿಟ್ಟಿನಲ್ಲಿ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶಾಣಪಾಚಲಾಪುರ್, ನ್ಯೂಸ್ 18 ಕೊಪ್ಪಳ.